ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನೆಲ್ಲ ಕವರ್ ಮಾಡಿದ್ದೀನಿ ಅಂದರೆ, ಮೇಯ್ನಾಗಿ ನನಗೆ ಇಷ್ಟವತ್ತು ಕಾನ್ಸೆಪ್ಟ್ ಇದು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಶೇರ್ ಮಾಡಿರಲಿಲ್ಲ. ಇವತ್ತು ಯಾಕೆ ಶೇರ್ ಮಾಡ್ತಿದ್ದೀನಿ ಅಂದರೆ, ಇನ್ನು ಮತ್ತೆ ನಾನು ಶೇರ್ ಮಾಡಬೇಕು ಈ ವಿಡಿಯೋದ ಬಗ್ಗೆ ಅಂತ ಹೇಳಿದ್ರೆ 1 ಇಯರ್ ಕಾಯಬೇಕು. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದು ಏನು ಅಂತ ಅಂದರೆ, ಬಿಗ್ ಬಾಸ್. ನನಗೆ ಬಿಗ್ ಬಾಸ್ ಪ್ರೋಗ್ರಾಮ್ ತುಂಬಾ ಇಷ್ಟ. 11th ಸೀಸನ್ ಇದು. ಆಲ್ಮೋಸ್ಟ್ 11 ಇಯರ್ಸಿಂದನೂ ಒಂದು ಸೀಸನ್ನು ಮಿಸ್ ಮಾಡ್ದಲೇ ನೋಡಿದ್ದೀನಿ. ಸೊ ಹಾಗಾಗಿ ಇನ್ನು ನಾಳೆ ನಾಡಿದ್ರಲ್ಲಿ ನಿಮಗೆ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಅದಕ್ಕೂ ಮುಂಚೆ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ರಿವ್ಯೂಸ್ನ ತೊಗೊಂಡಿದ್ದೀನಿ. ರಿವ್ಯೂಸ್ ಅಂದರೆ ನಮ್ಮ ಫ್ಯಾಮಿಲಿಲೇ ಇಷ್ಟ. ಯಾಕಂದರೆ ನಾವು 4 ಜನ ಇದ್ರೂ ಆ 4 ಜನದಲ್ಲೂ 4 ಥರದವ್ರು ಇಷ್ಟ ಆಗಿರ್ತಾರೆ. ಸೊ ಹಾಗಾಗಿ ಯಾಕಿಷ್ಟ, ಯಾರು ವಿನ್ ಆಗಬೇಕು ಅಂತ ಕೇಳ್ಕೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಆ್ಯಕ್ಚುಲಿ ಒಂದು ಎಂಟರ್ಟೈನ್ಮೆಂಟ್. ಕೆಲವ್ರು ಹೇಳ್ತಾರೆ ಬರೀ ಜಗಳ ಅಂತ ಹೇಳಿ. ಹೌದು, ಎಲ್ಲ ಕಡೆ ಜಗಳ ಇದ್ದೇ ಇರುತ್ತೆ, ಮತ್ತು ಒಳ್ಳೆ ಥರ ರಿಲೇಷನ್ಶಿಪ್ಪು ಇರುತ್ತೆ. ಸೊ ನಾವು ಅದರಲ್ಲಿ ನಮ್ಗೇನು ಬೇಕು, ನಮ್ಗೆ ಯಾವ್ದು ಇಷ್ಟ ಅದನ್ನು ತೊಗೊಂಡ್ರಾಯ್ತು ಅಷ್ಟೇ. ಹಾಗಂತ ಹೇಳಿ ಬಿಗ್ ಬಾಸ್ ಪ್ರೋಗ್ರಾಮೇ ಚೆನ್ನಾಗಿಲ್ಲ ಅಥವಾ ಬಿಗ್ ಬಾಸ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ ಅಂತಲ್ಲ. ನಮಗಿಷ್ಟ ಆ ಪ್ರೋಗ್ರಾಮ್. ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ಇನ್ನೊಂದು ಫುಡ್ ರೆಸಿಪಿನ ಕೂಡ ಶೇರ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ನೋಡ್ಬೋದು ಇದರಲ್ಲಿ. ಸೊ ಹಾಗಾಗಿ ಬಿಗ್ ಬಾಸ್ ನನಗೆ ತುಂಬ ಇಷ್ಟವಾದ ಪ್ರೋಗ್ರಾಮ್. ಬಿಗ್ ಬಾಸಲ್ಲಿ ಯಾರಿಷ್ಟ, ಯಾಕಿಷ್ಟ, ಯಾರು ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಿಕ್ಕವ, ನಿಮ್ಮ ಹತ್ರ ಏನೋ 1-2-3 ಕ್ವೆಶನ್ಸ್ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಸರಿ. ಹಾಂ, ಸರಿ. ಸಮು, ನೀನು ಕೆಲವೊಂದು ಸಲ ಬಿಗ್ ಬಾಸ್ ನೋಡ್ತಿರ್ತೀಯಲ್ಲ, ಯಾವಾಗಾದರೂ ನಿದ್ದೆ ಮಾಡ್ದಲ್ಲ ಇದ್ದಾಗ. ನಿನ್ಗೆ ಯಾರು ಇಷ್ಟ ಬಿಗ್ ಬಾಸಲ್ಲಿ? ಹನುಮಂತ ನನಗಿಷ್ಟ. ಹನುಮಂತ್ ಇಷ್ಟನಾ? ಯಾಕೆ? ಅವನು ಚೆನ್ನಾಗೂ ಆಡ್ತಾನೆ, ಹಾಡೆಲ್ಲ ಆಡ್ತಾನೆ, ಅದಕ್ಕೆ ನಂಗೆ ಇಷ್ಟ. ಅದಕ್ಕೆ ಓಕೆ. ಹನುಮಂತು ಬಿಟ್ಟರೆ ಇನ್ಯಾ ಬೇರೆಯವ್ರು ಯಾರು ಇಷ್ಟ? ಹನುಮಂತ ಬಿಟ್ಟರೆ ತ್ರಿವಿಕ್ರಮೆ. ಅಣ್ಣಂಗೂ ತ್ರಿವಿಕ್ರಮ್ ಇಷ್ಟ, ನಿನಗೂ ತ್ರಿವಿಕ್ರಮ್ ಇಷ್ಟನಾ? ಗರ್ಲ್ಸಲ್ಲಿ ಯಾರು ಇಷ್ಟ ಇಲ್ವ ಮಗಳೇ? ಗರ್ಲ್ಸ್ ಭವ್ಯ ಉಂಟು, ಮೋಕ್ಷಿತಾ ಉಂಟು. ಭವ್ಯ ಆಡ್ತಾಳೆ. ಯಾರಿಷ್ಟ ನಿನಗೆ? ಯಾರಿಷ್ಟ ಅವರಿಬ್ಬರಲ್ಲಿ? ಓಕೆ. ಭವ್ಯ ಓಕೆ. ಚಿಕ್ಕು, ನಿನ್ಗೇನು ಅನಿಸುತ್ತೆ ಬಿಗ್ ಬಾಸ್ ಬಗ್ಗೆ ಹೇಳು ಮಗಳೇ. ನನಗೆ ಹನುಮಂತ ಇಷ್ಟ, ತ್ರಿವಿಕ್ರಮ್ ಇಷ್ಟ, ಭವ್ಯ ಇಷ್ಟ. ಅಷ್ಟು ಜನ. ತ್ರಿವಿಕ್ರಮ್ ಬಗ್ಗೆ ಹೇರ್ ಸ್ಟೈಲ್ ಚೆನ್ನಾಗಿದೆ, ಚೆನ್ನಾಗೂ ಆಡ್ತಾನೆ. ಜಗಳ ಮಾಡಬೇಕು ಅಂದರೆ ಅಲ್ಲಿ ಜಗಳ ಮಾಡ್ತಾನೆ. ಹನುಮಂತ ಸಾಂಗ್ ಹೇಳ್ತಾನೆ, ಎಲ್ಲಿ ಜಗಳ ಆಡ್ಬೇಕು ಅಲ್ಲೂ ಆಡ್ತಾನೆ. ಆಮೇಲೆ ಗೇಮ್ ಎಲ್ಲ ಆಡ್ತಾನೆ. ಹೌದಾ? ಭವ್ಯ ನನಗೆ. ಭವ್ಯ ಓಕೆ ಓಕೆ. ಮುಂಚೆ ಶಿಶಿರ್ ಅಂತಿದ್ದೆ ಸಮೂ. ಶಿಶಿರ್ ಹೋದಾಗ ಅವನಿದ್ದಾಗಲೇ ನಾನು ಅವನು ಮತ್ತೆ ಹನುಮಂತ ಅಂದ್ಕೊಂಡಿದ್ದೆ. ಶಿಶಿರ್ ಹೋದ, ಅದಕ್ಕೆ ಹನುಮಂತ. ಓಕೆ. ಅಮ್ಮೋ, ನಿಮಗೆ ಸ್ಕೂಲಲ್ಲಿ ಬೈಯಲ್ವಾ ಬಿಗ್ ಬಾಸ್ ನೋಡಿದರೆ? ಇಲ್ಲ, ಬೇಗ ಮಲಗಬೇಕು ಅಂತಾರೆ. ನಾನು ಆಗೋದಿಲ್ಲ. ನಾನು ಬರೀ ಒಂದೊಂದು ದಿನ ಬಿಗ್ ಬಾಸ್ ನೋಡೋದು, ಅದಕ್ಕೆ. ಒಂದೊಂದು ದಿನ, ವೆರಿ ಗುಡ್. ಒಂದೊಂದು ಸಲ ನೋಡಿದರೆ ಏನಾಗೋದಿಲ್ಲ ಅಲ್ಲ ಮಗಳೇ? ಹಾಂ. ನಿನಗೆ ಹನುಮಂತು ಇಷ್ಟ ಅಲ್ವಾ? ಹನುಮಂತಿಗೆ ಆಲ್ ದಿ ಬೆಸ್ಟ್ ಹೇಳು, ವಿಶಸ್ ಹೇಳು. ಹನುಮಂತ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೆಲ್ಕಮ್. ಬಿಗ್ ಬಾಸ್ ಇನ್ನೇನು ನಾಳೆ ನಾಡಿದ್ರಲ್ಲಿ ರಿಸಲ್ಟ್ ಬರುತ್ತೆ, ಯಾರು ವಿನ್ ಅಂತ. ನಿಮಗೆ ಯಾರು ವಿನ್ ಆಗಬೇಕಂತ ತಿಳಿಸಿ. ನಮಗೆ ಆ್ಯಕ್ಚುಲಿ ನನಗೆ ಮಂಜಣ್ಣ ತುಂಬಾ ಇಷ್ಟ ಆಗ್ಬಿಟ್ಟುಂಟು. ಸೊ ಹಾಗಾಗಿ ಮಂಜಣ್ಣ ಇಲ್ಲ ಅಂದರೆ ಹನುಮಂತವರು ವಿನ್ ಆಗಬೇಕು ಅಂತ ಆಸೆ. ನಮ್ಮ ಹಾಸನವರು ತ್ರಿವಿಕ್ರಮ್ ಆಗಿರೋದ್ರಿಂದ ನಮ್ಮಮ್ಮಗೆ ತ್ರಿವಿಕ್ರಮ್ ವಿನ್ ಆಗಬೇಕು ಅಂತ ಇಷ್ಟ, ನಮ್ಮ ಹಾಸನ ಹುಡುಗ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಶುಕ್ರವಾರ ಪೂಜೆ ಮಾಡಿದ್ದಾರೆ. ಬನ್ನಿ ಅಮ್ಮನ ಕೇಳೋಣ, ನಮ್ಮಮ್ಮಂಗೆ ಯಾರೇ ನನ್ನ ಪ್ರಕಾರ ಹಂಗೆ. ಅಮ್ಮ ನೀವು? ತ್ರಿವಿಕ್ರಮ್ ಅವ್ರಿಗೆ ಗೆಲ್ಬೇಕು. ನಮ್ಮ ಹಾಸನ ಹುಡುಗಲ್ವಾ, ನಮ್ಮ ಕಡೆ ಹುಡುಗ, ಹಂಗಾಗಿ ಇಷ್ಟ ಅಂತೆ. ಹಾಂ, ನಮ್ಮ ಪಪ್ಪಂಗೆ ಕೇಳಿದ್ರೆ ನಮ್ಮ ಪಪ್ಪ ನೋಡೋದಿಲ್ಲ. ಕರೆಕ್ಟ್ ಬಿಗ್ ಬಾಸ್ ಬರೋ ಟೈಮಿಗೆ ನಮಗೆ ಬೈಕೊಂಡು ಹೋಗಿ, ನೀವು ಬರೀ ಜಗಳ ಮಾಡೋದನ್ನೇ ನೀವು ನೋಡಿ, ನೆಟ್ಟಿಗಿರೋ ವಾರ್ತೆ ನ್ಯೂಸ್ ಅಂತ ವಿಷಯ ತಿಳ್ಕೊಳ್ಳೋಣ ಅನ್ನಲ್ಲ, ಜಗಳ ಮಾಡೋ ಅಂತವೇ ನೀವು ನೋಡಬೇಕು ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಹೋಗಿ ಆ ಟೈಮಿಗೆ ಕರೆಕ್ಟ್ ಮಲಗೋ ಟೈಮು. ನನಗೆ ಮಂಜಣ್ಣ ವಿನ್ ಆಗಬೇಕು ಅಂತ ಆಸೆ, ಅಥವಾ ಹನುಮಂತು, ಇಬ್ಬರು ಒಳ್ಳೆ ವ್ಯಕ್ತಿನೇ. ಹಾಗಾಗಿ ಇನ್ನು ನಮ್ಮನೆಯವ್ರನ್ನ ಕೇಳಿದರೆ, ನಮ್ಮನೆಯವರು ಆ್ಯಕ್ಚುಲಿ ಬಿಗ್ ಬಾಸ್ ನೋಡಲ್ಲ. ಅವ್ರು ನೋಡ್ತಾರೆ, ಏನಾರು ಸ್ಕ್ರಾಲ್ ಮಾಡುವಾಗ ಬರುತ್ತಲ್ಲ ಒಂದು 2 ಮಿನಿಟ್ಸ್ದು ಅಂಥವ್ರು ನೋಡ್ತಾರೆ ಅಷ್ಟೇ. ಅವ್ರಿಗೆ ಯಾವ ವಿನ್ ಆಗಬೇಕಂದ್ರೆ ಅವೆಲ್ಲ ತಲೆಯಲ್ಲಿ ನೋಡ್ಕೊಂಡಿಲ್ಲ. ಅಂದರೆ 2 hours ಟೈಮ್ ವೇಸ್ಟ್ ಮಾಡೋಗುತ್ತಲ್ಲ, ಟೈಮ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರು ನೋಡಲ್ಲ. ತೀರಾ ಕಡಿಮೆ. ಇಷ್ಟು ಈಗ ಒಂದು 120 ದಿನದಲ್ಲಿ ಒಂದು ಅಲ್ಲೊಂಚೂರು ಇಲ್ಲೊಂಚೂರು ಎಲ್ಲ ಹುಡುಕಿದ್ರೆ ಒಂದು 20 ದಿನ ನೋಡಿರ್ಬೋದು ಅಂತ ಹೇಳ್ಬೋದು. ಯಾರ್ಯಾರು ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಅನ್ನೋದು ಗೊತ್ತು. ಫಸ್ಟ್ ಜಗದೀಶ್ ಇದ್ರಲ್ಲ, ಅವಾಗ ನೋಡೋಕ್ಕೆ ನಮ್ಮ ಮನೆಯವ್ರಿಗೆ ಇಷ್ಟ ಇತ್ತು. ಅವಾಗ 1-2 ಎಪಿಸೋಡ್ ನೋಡಿದ್ದಾರೆ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಬಗ್ಗೆ ಒಂದಷ್ಟು ನಿಮ್ಮದು ಒಪಿನಿಯನ್ ಶೇರ್ ಮಾಡಿ ಅಂತ ಹೇಳಿದ್ರು. ಸೊ ನನ್ನ ಪ್ರಕಾರ ಬಿಗ್ ಬಾಸಲ್ಲಿ ಏನೇನೆಲ್ಲ ಪಾಸಿಟಿವ್ ಥಿಂಗ್ಸ್ ಇದೆ ಅಂತ ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ಬಿಗ್ ಬಾಸ್ಗೆ ಹೋಗೋದ್ರಿಂದ ಅಥವಾ ಬಿಗ್ ಬಾಸ್ ಹೋದವ್ರಿಗೆ ಏನೇನೆಲ್ಲ ಗೊತ್ತಾಗುತ್ತೆ ಅಂದರೆ, ಫಸ್ಟ್ ಇಂಪಾರ್ಟೆಂಟ್ ಥಿಂಗು
ಫ್ಯಾಮಿಲಿ ಅಂದರೆ ಏನೋ, ರಿಲೇಷನ್ಶಿಪ್ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ನಮ್ಮ ಜೊತೆಲೇ ಇದ್ದರೆ ಎಲ್ಲರದು ಅವ್ರ ಬೆಲೆ ಗೊತ್ತಾಗೋದಿಲ್ಲ. ಅವರಿಂದ ಸ್ವಲ್ಪ ದೂರ ಹೋದಾಗಲೇ ನಮ್ಗೆ ಅವ್ರ ಬೆಲೆ ಗೊತ್ತಾಗೋದು. ಅಪ್ಪ ತೋರಿಸೋವಂಥ ಪ್ರೀತಿ ಆಗಲಿ, ಅಪ್ಪ ಬೈದಿದ್ರ ಹಿಂದೆ ಎಷ್ಟು ಪ್ರೀತಿ ಇರುತ್ತೆ, ನಾವು ಮುಂದೆ ಬರಲಿ ಅಂತ ನಮ್ಮಪ್ಪ ನಮಗೆ ಬೈತಾ ಇರ್ತಾರೆ. ನಾವು ಅದನ್ನು ಎಷ್ಟೋ ಜನ ಅದನ್ನು ನೆಗೆಟಿವ್ ಆಗಿ ತೊಗೊಂಡಿರ್ತೀವಿ. ಸೊ ಬಿಗ್ ಬಾಸಿಗೆ ಹೋದಾಗ ಅಲ್ಲಿ ಎದುರಾಗುವಂಥ ಸಂಕಷ್ಟಗಳು ಇದನ್ನೆಲ್ಲ ನೋಡಿದಾಗ ಇದನ್ನೆಲ್ಲ ನಮಗೆ ಸಮಾಧಾನ ಮಾಡೋಕ್ಕೆ ನಮ್ಮಪ್ಪ ಇರಬೇಕಿತ್ತು ಅಂತ ಅನಿಸುತ್ತೆ. ನೆಕ್ಸ್ಟು ಊಟ. ನಾವು ಊಟ ಮಾಡೋವಂಥ ಊಟ, ಅನ್ನದ ಬೆಲೆ ಗೊತ್ತಾಗುತ್ತೆ. ಮನೇಲಿ ಅಮ್ಮ ಅಡುಗೆ ಮಾಡಿಕೊಟ್ಟಾಗ ಇನ್ನೊಂದಾದಾಗ ನಾವು ಕಮೆಂಟ್ ಮಾಡ್ಕೊಂಡು ಓಡಾಡ್ತಿರ್ತೀವಿ, ಅಥವಾ ನನಗೆ ಇದು ಬೇಡ, ನನಗೆ ಅದು ಬೇಡ, ನನಗೆ ಅದು ಸೇರಲ್ಲ ಅಂತ ಹೇಳ್ತಿರ್ತೀವಿ. ಯಾಕೆಂದರೆ ಯಾವುದಾದ್ರೂ ನಮಗೆ ತುಂಬ ಈಸಿಯಾಗಿ ಸಿಕ್ಕಿದ್ರೆ ನಮ್ಗೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ಕಷ್ಟಪಟ್ಟಾಗ ಮಾತ್ರ ಅದ್ರ ಬೆಲೆ ಗೊತ್ತಾಗುತ್ತೆ. ಸೊ ಬಿಗ್ ಬಾಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಊಟ ಮತ್ತೊಂದು ಎಲ್ಲದನ್ನು ಅವ್ರು ಏನು ಮಾಡ್ತಾರೆ, ಎಲ್ಲ ಲಿಮಿಟೆಡಲ್ಲಿ ಕೊಡ್ತಾ ಇರ್ತಾರೆ. ಅಥವಾ ನೀವೇನಾದರೂ ಎಕ್ಸ್ಟ್ರಾ ತಿನ್ನಬೇಕು ಅಥವಾ ಏನಾದರೂ ರುಚಿಯಾಗಿರೋ ತಿನ್ನಬೇಕು ಅಂತ ಹೇಳಿದ್ರೆ ಅಲ್ಲದೆ ಲಕ್ಸುರಿ ಬಜೆಟ್ ಈ ಥರದ್ದೆಲ್ಲ ಇರುತ್ತೆ. ಸೊ ನಿಮ್ಗೆ ಇಷ್ಟಪಟ್ಟಿದ್ದನ್ನ ನೀವೇನಾದರೂ ತಿನ್ನಬೇಕು ಅಂತ ಹೇಳಿದ್ರೆ ನೀವು ಫಸ್ಟು ಆ ಚಾಲೆಂಜ್ನ ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಆಮೇಲೆ ಎಷ್ಟೋ ಸರಿ ನಾವು ಮನೇಲಿರೋವಂಥ ಊಟ ಮಾಡಲ್ಲ ಅಂತ ಅಹಂಕಾರ ಮಾಡಿರ್ತೀವಿ. ಸೊ ಬಿಗ್ ಬಾಸ್ಗೆ ಹೋದಾಗ ಸಿಕ್ಕಿದ್ದನ್ನೇ ತಿನ್ನೋವಂಥ ಪರಿಸ್ಥಿತಿನ ಕಲಿಸ್ತಾರೆ. ಸೊ ಇದು ಬಿಗ್ ಬಾಸಿಗೆ ಹೋದಾಗ ತಿನ್ನೋ ಅನ್ನದ ಬೆಲೆ ನಮಗೆಲ್ಲ ಗೊತ್ತಾಗುತ್ತೆ. ಸೊ ಒಂದು ರಿಲೇಷನ್ಶಿಪ್ ವ್ಯಾಲ್ಯೂ ಗೊತ್ತಾಗುತ್ತೆ, ಇನ್ನೊಂದು ನಾವು ಊಟ ಮಾಡುವಂಥ ಊಟದ ಬೆಲೆ ಗೊತ್ತಾಗುತ್ತೆ. ಸೊ ನಮ್ಮ ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ ಬಿಗ್ ಬಾಸಿಂದ ಅಂತ ಹೇಳ್ಬೋದು. ಸೊ ಇದಿಷ್ಟಾಗಿತ್ತು ನನ್ನ ರಿವ್ಯೂ. ಥ್ಯಾಂಕ್ ಯು. ಸುಮಿತ್, ನೀನು ಬಿಗ್ ಬಾಸ್ ನೋಡ್ತೀಯಲ್ಲ ಮನೆ, ಒಂದಿನ ಬಿಟ್ಟು ಒಂದಿನನೋ ಅಥವಾ ಯಾವಾಗಾರು ಒಂದೊಂದು ಸಲ ನೋಡ್ತಾ ಇರ್ತೀಯಲ್ಲ, ಅವಾಗ ಯಾರು ಇಷ್ಟ ಆಗ್ತಾರೆ ಚುಪ್ಪಿ ನಿನಗೆ? ನನಗೆ ತ್ರಿವಿಕ್ರಮ್ ಇಷ್ಟ ಆಗ್ತಾನೆ. ಯಾಕೆ ತ್ರಿವಿಕ್ರಮ್ ಇಷ್ಟ? ಅವ್ನು ಚೆನ್ನಾಗಿ ಆಡ್ತಾನೆ, ಅವ್ನು ಥಿಂಕಿಂಗ್ ಸಖತ್ತಾಗಿ ಮಾಡ್ತಾನೆ, ಸ್ಟ್ರಾಟಜಿ ಚೆನ್ನಾಗಿ ಮಾಡ್ತಾನೆ, ಅದಕ್ಕೆ ತ್ರಿವಿಕ್ರಮ್ ಇಷ್ಟ. ಓಕೆ, ನೆಕ್ಸ್ಟ್ ಇನ್ನು ಬೇರೆಯವ್ರು ಯಾರು ಇಷ್ಟ? ಹನುಮಂತು ಅಂದರೆ ರನ್ನರ್ ಅಪ್ ಹನುಮಂತ್ ಆಗಬೇಕು ಅಂತನಾ? ಬೇರೆ ಕಂಟೆಸ್ಟೆಂಟ್ಸ್ ಎಲ್ಲ, ಬೇರೆ ಕಂಟೆಸ್ಟೆಂಟ್ಸು ಚೆನ್ನಾಗಿ ಆಡಿದ್ದಾರೆ, ಅವರೆಲ್ಲ ಟಾಪ್ 6 ಇದ್ದಾರಲ್ಲ. ನಂಗೆ ಇಷ್ಟ ಇಲ್ಲ? ಅದೇ ಯಾಕೆ? ಮಂಜು ಎಷ್ಟು ಚೆನ್ನಾಗಿ, ಮಂಜಣ್ಣವ್ರು ಎಷ್ಟು ಚೆನ್ನಾಗಿ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡ್ತಾರೆ. ಗೇಮ್ ಆಡೋದಲ್ಲ, ಆಡುಂಟಲ್ಲ, ಸ್ಟಾರ್ಟಿಂಗೆಲ್ಲ ಆಟ ಆಡಿರೋದು ಮಂಜು ಅವರೇ ಅಲ್ವಾ? ನಂಗೆ ಇಷ್ಟ ಆಗಬೇಕಲ್ಲ. ಸರಿ, ಏನು ರೀಸನಿಗೆ ತ್ರಿವಿಕ್ರಮ್ ಇಷ್ಟ ಅಂತ ಒಂದ್ಸಲ ಹೇಳಿಬಿಡು. ಸ್ಟ್ರಾಟಜಿ ಚೆನ್ನಾಗಿ ಮಾಡ್ತಾನೆ, ಸ್ಟ್ರಾಟಜೀಸ್. ಹಾಂ, ಸ್ಟೈಲ್ ಎಲ್ಲ ನನಗೆ ಇಷ್ಟ. ಸರಿ, ಓಕೆ. ಇನ್ನೊಂದು ವಿಷಯ ಗೊತ್ತಾ, ಮೋರೋವರ್ ತ್ರಿವಿಕ್ರಮ್ ಹಾಸನ್ ಅವರು ಬೇಸಿಕಲಿ. ಹೌದಾ? ತುಂಬ ಖುಷಿ ಆಯಿತು. ಹಂಗಾರೆ ಇನ್ನೂ ಇಷ್ಟ ಆಗ್ತಾರಾ? ಓಕೆ, ಟೋಟಲ್ ಆಗಿ ಇವಾಗ ತ್ರಿವಿಕ್ರಮ್ ಗೆಲ್ಲಬೇಕು ಅಷ್ಟೇ. ತ್ರಿವಿಕ್ರಮ್ ಒಂದು ಆಲ್ ದ ಬೆಸ್ಟ್ ಹೇಳ್ಬಿಡಾಗದು. ತ್ರಿವಿಕ್ರಮ್ ಆಲ್ ದ ಬೆಸ್ಟ್. ನನಗೆ ಹೇಳೋದಾದರೆ ಅಥವಾ ಕೇಳೋದಾದರೆ, ನನಗೆ ಪರ್ಸ್ನಲಿ ಬಿಗ್ ಬಾಸ್ ಇವಾಗ 11th ಸೀಸನಲ್ಲಿ ಮಂಜಣ್ಣ ಅಂದರೆ ತುಂಬ ಇಷ್ಟ. ಗೆಲ್ಲಬೇಕು ಅನ್ನೋದು ತುಂಬ ಆಸೆ ಇದೆ, ಬಟ್ ಗೆಲ್ಲೋ ಚಾನ್ಸಸ್ ತುಂಬ ಕಡಿಮೆ ಇದೆ ಅನ್ನಿಸ್ತಿದೆ. ಯಾಕಂದರೆ ಯೂಟ್ಯೂಬಲ್ಲಿ ನಾನು ಎಲ್ಲ ರಿವ್ಯೂಸ್ನ ನೋಡುವಾಗ ಅಥವಾ ಎಲ್ಲರದ್ದು ಚಾನಲ್ಸ್ ನೋಡುವಾಗ 4th ಪ್ಲೇಸು 5th ಪ್ಲೇಸು ಅಂತಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಚಾನ್ಸಸ್ ಕಡಿಮೆ ಇದೆ ಅಂದ್ಕೊತೀನಿ. ಬಟ್ ಕರೆಕ್ಟಾಗಿ ಯೋಚನೆ ಮಾಡಿ ವಿನ್ನರ್ನ ಅನೌನ್ಸ್ ಮಾಡೋದಾದರೆ ಮಂಜಣ್ಣಗೆ ಫಸ್ಟ್ ಪ್ಲೇಸ್ ಕೊಡಬೇಕು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಮತ್ತು ಅದು ಬಿಟ್ಟರೆ ಹನುಮಂತನೂ ಇಷ್ಟ ನನಗೆ, ತ್ರಿವಿಕ್ರಮೂ ಇಷ್ಟನೇ. ಅದು ಬಿಟ್ಟರೆ ರಜತ್, ಟಾಪ್ 6 ಕಂಟೆಸ್ಟೆಂಟ್ಸ್ ಬಗ್ಗೆ ಹೇಳೋದಾದರೆ ರಜತ್ ಹಾರ್ಟ್ಲಿ ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್. ಆದರೆ ಏನಂತ ಅಂದರೆ ತುಂಬ ಮಾತಾಡೋದು, ಮಾತುಗಳು ಎಲ್ಲ ತುಂಬ ಹರ್ಟ್ ಆಗುತ್ತೆ ಮಾತಾಡೋದು. ಸೊ ಹಾಗಾಗಿ ಆ ಮಾತುಗಳನ್ನ ಕಡಿಮೆ ಮಾಡ್ಕೊಂಡ್ರೆ, ಇಲ್ಲ ಅಂತಿದ್ರೆ ಕಡಿಮೆ ಇದ್ದಿದ್ರೆ ಟೆಲಿಕಾಸ್ಟ್ ಟಾಪ್ 2 ಅಲ್ಲಿಂದ್ರೂ ಇರ್ತಿದ್ರು ರಜತ್, ನನ್ನ ಪರ್ಸನಲ್ ಒಪಿನಿಯನ್ ಆದರೆ. ಸೊ ಮಾತಾಡಿರೋದ್ರಿಂದನೇ 4th 5th ಪ್ಲೇಸಲ್ಲಿ ಬಂದಿರಬಹುದು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಯಾಕಂದರೆ ಇನ್ನು ಬಿಗ್ ಬಾಸ್ದು ಅನೌನ್ಸ್ಮೆಂಟ್ಸ್ ಏನೂ ಆಗಿಲ್ಲ. ನಾನು ನನ್ನ ಒಪಿನಿಯನ್ ಯಾರು ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಅನ್ನೋ ಥರ ಲೆಕ್ಕ ಹಾಕೋದಾದರೆ ಹೇಳ್ತಾ ಇರೋದು. ಇನ್ನು ತ್ರಿವಿಕ್ರಮ್ ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡ್ತಾನೆ, ಎಲ್ಲ ಸ್ಮಾರ್ಟ್, ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾನೆ ತ್ರಿವಿಕ್ರಮ್. ನಮ್ಮ ಮನೇಲಿ ಎಲ್ಲರೂ, ನಮ್ಮಮ್ಮ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ನನ್ನ ಮಗ ಆಗಿರ್ಬೋದು, ತ್ರಿವಿಕ್ರಮ್ ಅಂದರೆ ತುಂಬ ಇಷ್ಟ. ನನ್ನ ಮಗಳಿಗೆ ಮಾತ್ರ ಹನುಮಂತು ಇಷ್ಟ. ನನಗೆ ಮಂಜಣ್ಣ ಅಂದರೆ ತುಂಬ ಇಷ್ಟ. ಗೆಲ್ಲಿ ಸೋಲಿ ಮಂಜಣ್ಣನೇ ತುಂಬ ಇಷ್ಟ. ಯಾಕಂದರೆ ಮನುಷ್ಯರಿಗೆ ಬೆಲೆ ಕೊಡೋದಾಗಿರ್ಬೋದು. ಆಟ ಆದಮೇಲೆ ಜಗಳ ಇದ್ದೇ ಇರುತ್ತೆ. ಈಗ ಯಾವುದೇ ಆದ್ರೂ, ಯಾರೇ ಆದ್ರೂ ಜಗಳ ಆಡ್ದಲೇ ನಾವು ಎಲ್ಲಿ ಮುಂದೋಗೋಕ್ಕಾಗುತ್ತಾ? ಇಲ್ಲ, ಜಗಳ ಆಡಲೇಬೇಕು. ನಾವಾದರೂ ಅಷ್ಟೇ, ನೀವಾದರೂ ಅಷ್ಟೇ. ಸೊ ಆ ಲೆಕ್ಕದಲ್ಲಿ ಹೋದರೆ ಮಂಜಣ್ಣ ಜಗಳ ಮಾಡ್ತಾರೆ, ಅದೇನು ತೊಂದರೆ ಇಲ್ಲ. ಬಟ್ ಹ್ಯೂಮನ್ ಬೀಯಿಂಗ್ ಸ್ವಲ್ಪ ಒಂದು ಕರ್ಟಸಿ ಆಗಿರ್ಬೋದು ಅಥವಾ ಕೈಂಡ್ನೆಸ್ ಆಗಿರ್ಬೋದು, ಏನೋ ಒಂದು ರಿಲೇಷನ್ಶಿಪ್ಪಿಗೆ ಬೆಲೆ ಕೊಡೋದಾಗಿರ್ಬೋದು, ಅದನ್ನೆಲ್ಲ ಓವರಾಲಾಗಿ ಕಂಪೇರ್ ಮಾಡಿದರೆ ಮಂಜಣ್ಣನೇ ಬೆಸ್ಟ್ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಮಂಜಣ್ಣ ತುಂಬ ಇಷ್ಟ. ಗೆಲ್ಲಬೇಕು ಅನ್ನೋದು ತುಂಬ ಆಸೆ ಇದೆ. ಗೊತ್ತಿಲ್ಲ, ಹೋಪ್ ಫಾರ್ ದ ಬೆಸ್ಟ್ ಅನ್ನೋ ಥರ. ಇನ್ನು ಮೋಕ್ಷಿತಾ ತುಂಬ ಡೀಸೆಂಟ್, ಸೈಲೆಂಟ್. ಸೊ ಹಾಗಾಗಿ ನನಗೂ ಮೋಕ್ಷಿತಾ ತುಂಬ ಇಷ್ಟ. ಮೋಕ್ಷಿತಂಗೂ ಬಂದರೂ ಏನು ತೊಂದರೆ ಇಲ್ಲ. ಬಟ್ ಮಂಜಣ್ಣಗೆ ಕೊಟ್ಟರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನಾನು ಬಿಗ್ ಬಾಸ್ನ 11 ಸೀಸನಲ್ಲೂ ಒಂದು ಸೀಸನ್ ಅಂತೂ ಸಿಕ್ಕಾಬಟ್ಟೆ ಇಷ್ಟ. ಅದು ಯಾವುದು ಅಂದರೆ ಪ್ರಥಮ ಅವ್ರ ಸೀಸನ್ನು.
ನಾನು ಪ್ರಥಮ್ನ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಿದ್ದೆ. ಎಲ್ಲರೂ ಬೈಯೋರು ಪ್ರಥಮ್ ಇಷ್ಟನ ನಿನಗೆ ಅಂತ ಹೇಳಿ. ಅದು ನನಗೆ ಪ್ರಥಮೇ ಇಷ್ಟ ಆಗಿತ್ತು. ಸೊ ಪ್ರಥಮೇ ವಿನ್ನರ್ ಕೂಡ ಆಗಿದ್ದು. ಸೊ ಪ್ರಥಮ್ದು ಆ ಸೀಸನ್ ನೋಡಬೇಕಿತ್ತು. ಪ್ರಥಮ ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ಎಲ್ಲ ಎಷ್ಟು ಸೂಪರ್ ಆಗಿತ್ತು ಮಾತ್ರ. ಬಟ್ ಅದನ್ನು ಮೀರಿಸೋ ಥರ ಯಾವುದೂ ಬಂದಿಲ್ಲ ಇಲ್ಲಿ ತನಕ. ಬಟ್ ಮಂಜಣ್ಣ ಇವಾಗ ಚೆನ್ನಾಗಿ ಆಟ ಆಡಿದ್ದಾರೆ. ಸೊ ಹಾಗಾಗಿ ನನಗೆ ಮಂಜಣ್ಣ ಅಂದರೆ ತುಂಬ ಇಷ್ಟ. ಮಂಜಣ್ಣ ಗೆದ್ರೇ ತುಂಬ ಖುಷಿಯಾಗೋದು. ಮಂಜಣ್ಣ ಗೆಲ್ಲಬೇಕು. ಸೊ ಮಂಜಣ್ಣಗೆ ಆಲ್ ದ ಬೆಸ್ಟ್. ಇದಿಷ್ಟು ನನ್ನ ಫೇವ್ರೆಟ್ ಪ್ರೋಗ್ರಾಮ್ ಬಿಗ್ ಬಾಸ್ ಆಗಿತ್ತು. ಇದರಲ್ಲಿ ನಾನು ನಮ್ಮ ಫ್ಯಾಮಿಲಿಯಸ್ನ ರಿವ್ಯೂ ಕೇಳಿದೆ. ಅದೇನು ಅನ್ಸೋದಿಲ್ಲ, ಯಾಕಂದರೆ ನಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ನನ್ನ ಮಕ್ಕಳು, ನನ್ನ ತಂಗಿ, ಅಮ್ಮ ಅಥವಾ ಎಲ್ಲ ರಿವ್ಯೂಸ್ನ ಕೊಟ್ಟರೆ ಏನು ತೊಂದರೆ ಇಲ್ಲ. ನಾನು ನಮ್ಮ ಮ್ಯಾಮ್ನ ಸಮೇತ ಕೇಳಿದೆ. ಅಂದರೆ ನಮ್ಮ ಕೊಲಿಗೂ ಒಟ್ಟಿಗೆ ವರ್ಕ್ ಮಾಡ್ತೀವಿ. ಸೊ ಅವರನ್ನು ನಾನು ಕೇಳಿದೆ, ಮ್ಯಾಮ್ ಇದೊಂದು ರಿವ್ಯೂ ಮಾಡಿಕೊಡಿ ಕೇಳಿದಾಗ. ಸೊ ಏನೂ ಯೋಚನೆ ಮಾಡ್ದೆ ಪಾಪ ಒಂದು ರಿವ್ಯೂ ಮಾಡಿಕೊಟ್ರು. ಎಲ್ಲರೂ ಮಾಡಿಕೊಡಲ್ಲ, ನಾನು ಯಾಕೆ ಮಾಡ್ಕೊಡ್ಬೇಕು ಅಥವಾ ನನಗೆ ಹಂಗೆಲ್ಲ ವೀಡಿಯೋ ಮಾಡೋದು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಸೊ ಒಂದು ಥಾಟ್ ಕೂಡ ಹೇಳ್ದಲೆ ಆಗಲ್ಲ ಅಂತ ವೀಡಿಯೋ ಮಾಡಿಕೊಟ್ಟಿದ್ದಾರೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ತುಂಬ ಥ್ಯಾಂಕ್ ಯು ಮ್ಯಾಮ್ ಅದಕ್ಕೆ. ಮತ್ತು ಮೋರ್ ಓವರ್ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಆ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರಿಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಹೆಲ್ದಿ ಆಗಿರೋ ಸಿಂಪಲ್ ಆಗಿರೋ ಬಾರ್ಲೆ ಸೂಪ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದರೆ ಹೇಳ್ತೀನಿ ಇವಾಗ. ಸೊ ಅದಕ್ಕೂ ಮುಂಚೆ ಈ ಬಾರ್ಲೆನ ಒಂದು 1/2 an hour ನೆನೆಸ್ಬೇಕು. ಕೆಲವರು 1/2 an hour ನೆನೆಸ್ತಾರೆ, ಕೆಲವರು 1 hour ನೆನೆಸ್ತಾರೆ, ಇನ್ನು ಕೆಲವರು ಮೇ ಬಿ ನೆನೆಸೋದಿಲ್ಲ ಅನ್ಕೋತೀನಿ. ಸೂಪ್ ಮಾಡಲಿಕ್ಕೆ ನಾನು 1/2 an hourಕ್ಕೂ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಬಾರ್ಲಿ ಅಕ್ಕಿನ. ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಕ್ಯಾರೆಟ್, ಕ್ಯಾಪ್ಸಿಕಮ್, ಬಟಾಣಿ, ಹಸಿ ಬಟಾಣಿ, ಒಣಗಿರೋ ಬಟಾಣಿ ಅಲ್ಲ, ಹಸಿ ಬಟಾಣಿ, ಟೊಮ್ಯಾಟೊ, ಸಾಂಬಾರ್ ಸೊಪ್ಪು, ಲೆಮನ್ ಇಷ್ಟಿದ್ರೆ ಸಾಕು ಬಾರ್ಲಿ ಸೂಪ್ ಮಾಡೋಕ್ಕೆ. ತುಂಬಾ ಈಸಿ ಸೂಪ್ ಮತ್ತು ಆರೋಗ್ಯಕರವಾದ ಸೂಪ್. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೆನೆಸಿಟ್ಟಿರೋ ಬಾರ್ಲೆನ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಒಂದು 3 ವಿಷಲ್ ಬೇಕಿದೆ ಹಾಕಿದ್ದೀನಿ. ನೀರೊಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ಯಾಕಂದರೆ ಸೂಪ್ ಆಗಿರೋದ್ರಿಂದ ಗಟ್ಟಿ ಅನ್ನ ಅಲ್ಲ. ಸೊ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಕ್ಕಿದೆ, ಹಾಗಾಗಿ ಜಾಸ್ತಿ ಹಾಕಿಟ್ಕೋಬೇಕು. ಈಗ ಬಾರ್ಲೆನ ಬೇಯಿಟ್ಟಿದ್ವಲ್ಲ, 3 ವಿಷಲ್ ಆಗಿದೆ, ಬೆಂದಾಗಿದೆ. ಸೂಪ್ ಮಾಡಲಿಕ್ಕೆ ಫಸ್ಟ್ ತುಪ್ಪ ಹಾಕೋಬೇಕು. ಚೆನ್ನಾಗಿರುತ್ತೆ, ಆದರೆ ನಾನು ತುಪ್ಪ ಹಾಕ್ತಾಯಿದ್ದೀನಿ, ಬೆಣ್ಣೆ ಇಲ್ಲ. ಹಾಗಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ 1 by 1 ಹಾಕಬೇಕು. ಫಸ್ಟ್ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾರೆ ಅದನ್ನು 1 by 1 ಬೇಯಿಸ್ಕೊಂಡಾದ್ಮೇಲೆ ಆ ಬಾರ್ಲೆ ಏನು ಬೇಯಿಸ್ಕೊಂಡಿರ್ತೀವಿ ಅದನ್ನ ಇದಕ್ಕೆ ಮಿಕ್ಸ್. ಹಸಿ ಬಟಾಣಿ ಹಾಕಬೇಕು, ಯಾಕಂದರೆ ಒಣಗಿರೋ ಬಟಾಣಿನ ನೆನೆಸಿ ಹಾಕಿದ್ರೆ ಅದನ್ನ ಬೇಯಿಸ್ಬಿಟ್ಟು ಹಾಕಬೇಕು. ಅದ್ರ ಬದಲಾಗಿ ಫ್ರೆಶ್ ಆಗಿರೋ ಹಸಿ ಬಟಾಣಿ ಹಾಕಿದ್ರೆ ಒಳ್ಳೆಯದು. ಬಟರ್ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಬಟರ್ ಇರಲಿಲ್ವಲ್ಲ, ಹಾಗಾಗಿ ತುಪ್ಪ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಕ್ಯಾರೆಟು ಬೀನ್ಸ್ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಬಾರ್ಲಿ ಸೂಪ್ ಅಂತೂ ತುಂಬಾ ಒಳ್ಳೆಯದು. ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಮತ್ತು ಡಯಟ್ ಕಾನ್ಷಿಯಸ್ ಇರೋರು ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ನಾನು ವೀಕ್ಲಿ ಒನ್ಸ್ ಅಥವಾ ಟ್ರೈಸ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಎಲ್ಲ ಆಗಿದೆ ಇವಾಗಿದು. ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸ್ನ ತುಪ್ಪದಲ್ಲೇ ಫ್ರೈ ಮಾಡಬೇಕು. ವೆಜಿಟೇಬಲ್ಸ್ ಯಾವ್ದು ಬೇಕಾದರೂ ಹಾಕೋಬೋದು. ನಾನು ಕ್ಯಾರೆಟ್, ಬೀನ್ಸು, ಬಟಾಣಿ, ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ನೂಕುಲ್ ಪ್ರಿಫರ್ ಮಾಡ್ಬೋದು ಅಥವಾ ಕ್ಯಾಬೇಜ್ ಪ್ರಿಫರ್ ಮಾಡ್ಬೋದು. ಸೊ ನನಗೆ ಇವಾಗ ಯಾವ ವೆಜಿಟೇಬಲ್ಸ್ ಇತ್ತು ಮನೇಲಿ ಅದರಿಂದ ರೆಡಿ ಮಾಡ್ತಾ ಇದ್ದೀನಿ. ಇದು ಮಕ್ಕಳಿಗಾಗಿರ್ಬೋದು, ನಮಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು ಸೂಪ್ ಇತ್ತು ತುಂಬಾ ಒಳ್ಳೆಯದು. ಎಲ್ಲರೂ ಒಂದು ಸ್ವಲ್ಪ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಕುಡಿಯೋಕ್ಕಾದ್ರೂ ಯೋಚನೆ ಮಾಡಿ. ನೋಡಿ ಬೆಂದಾಗಿದೆ ಬಾರ್ಲಿ ಅಕ್ಕಿ, ಈ ಥರ ಎಷ್ಟು ದಪ್ಪ ಆಗುತ್ತೆ ನೋಡಿ. ಸೊ ಇದರಲ್ಲಿ ಇವಾಗ ಅರ್ಧನ ಗ್ರೈಂಡ್ ಮಾಡ್ತೀನಿ, ಯಾಕಂದರೆ ಸೂಪ್ ಆಗಿರೋದ್ರಿಂದ ಥಿಕ್ನೆಸ್ ಬೇಕಲ್ವ, ಹಾಗಾಗಿ ಅರ್ಧ ತೆಗೆದು ಗ್ರೈಂಡ್ ಮಾಡ್ತೀನಿ. ಇನ್ನರ್ಧನ ಹಾಗೆ ಬಾಯಿಗೆ ಸಿಗಲಿ ವೆಜಿಟೇಬಲ್ಸ್ ಜೊತೆ ಅಂತ ಹಾಗೆ ಇಟ್ಕೊಳ್ತೀನಿ. ಗ್ರೈಂಡ್ ಮಾಡಬೇಕು ಇವಾಗ ಒಂದು ಸ್ವಲ್ಪ. ಎಲ್ಲ ಅರ್ಧಂಬರ್ಧ ಬೆಂದಿದೆ, ಬೇಕಾದ್ರೆ ಇದ್ರ ನೀರನ್ನು ಹಾಕೋಬೋದು, ಅಂದರೆ ಜಾಸ್ತಿ ಬೇಯಲಿಕ್ಕೆ. ವೆಜಿಟೇಬಲ್ಸ್ ಬೇಯಲಿ ಅಂತ ಹೇಳಿ ಅದ್ರ ನೀರನ್ನೇ ಹಾಕೋತಾ ಇದ್ದೀವಿ. ಈಗ ತೆಗೆದು ಅರ್ಧನ ಹೇಳಿದ್ನಲ್ಲ, ಸೊ ಹಾಗಾಗಿ ಅರ್ಧನ ತೆಗೆದು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಕೆಲವ್ರು ಬೇಕಾದರೆ ಫುಲ್ಲು ಹಾಕೊಂಡು ಗ್ರೈಂಡ್ ಮಾಡ್ತಾರೆ. ನಾನು ಅರ್ಧ ತೆಗಿತೀನಿ, ಯಾಕಂದರೆ ಇನ್ನರ್ಧನ ಒಂದು ಸ್ವಲ್ಪ ಈ ವೆಜಿಟೇಬಲ್ಸ್ ಜೊತೆ ಬಾಯಿಗೆ ಸಿಗಲಿ ಅಂತ ಹೇಳಿ, ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ. ಇಷ್ಟನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ. ತುಂಬ ತಿಕ್ಕಾಗಿ ಬರುತ್ತೆ. ಸೊ ಹಾಗಾಗಿ ನೀರು ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಒಳ್ಳೆಯದು. ಒಂದ್ಸಲ ಗ್ರೈಂಡ್ ಮಾಡಿಬಿಟ್ರೆ ತುಂಬ ತಿಕ್ಕಾಗ್ಬಿಡುತ್ತೆ. ಸೊ ನೆನೆಸ್ಕೊಳ್ಳೋರು ಒಬ್ರಿಗಾದರೆ ಒಂದು ಸ್ವಲ್ಪ ನೆನೆಸ್ಕೊಂಡ್ರೆ ಸಾಕು. ಒಂದು 2-3 ಜನಕ್ಕಾದರೆ ಇಷ್ಟು ನೆನೆಸ್ಕೊಂಡ್ರೆ ಸಾಕು, ಜಾಸ್ತಿ ಸೂಪ್ ಆಗುತ್ತೆ ಅದರಲ್ಲಿ. ಸೊ ಏನಾದ್ರು ಒಂದೇ ಸಲ ಇಷ್ಟು ನೆನೆಸ್ಕೊಂಡ್ಬಿಟ್ರಂತೂ ಇಷ್ಟು ಸೂಪ್ ಆಗಿಬಿಡುತ್ತೆ. ಸೊ ಹಾಗಾಗಿ
ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರು ಬೇಕು ಅನಿಸ್ತಾ ಇದೆ, ಸ್ವಲ್ಪ ನೀರು ಹಾಕ್ತೀನಿ. ನಾನು ತುಂಬ ಸಿಂಪಲಾಗಿ ಮಾಡ್ತಾ ಇರೋದು, ಸಾಲ್ಟು ಪೆಪ್ಪರು ಇಷ್ಟೇ ಹಾಕ್ತಾ ಇರೋದು. ಇದಕ್ಕೆ ಒಂದು ಸ್ವಲ್ಪ ಬೇಕಾದರೆ ಸೂಪ್ ಪೌಡರ್ ಹಾಕ್ಬೋದು ಅಥವಾ ಬೇರೆ ಏನೇನೋ ಮಸಾಲ ಹಾಕ್ಬೋದು. ನಾನು ಮಕ್ಳಿಗೂ ಕೊಡೋದ್ರಿಂದ, ನಾನು ತೊಗೊಳೋದ್ರಿಂದ ಜಸ್ಟ್ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಅದು ಬೇಯಿಸುವಾಗ ನಾನೇನು ಉಪ್ಪು ಹಾಕಿರಲ್ಲ, ಸೊ ಹಾಗಾಗಿ ಇಲ್ಲಿ ವೆಜಿಟೇಬಲ್ಸ್ಗೆ ಮತ್ತು ಇದಕ್ಕೆ ಹಾಕ್ತೀನಿ ಎಷ್ಟು ಬೇಕಷ್ಟು. ಪೆಪ್ಪರ್ನ ಇವಾಗ ಹಾಕೋದಕ್ಕಿಂತ ಎಲ್ಲ ಆಗುವಾಗ, ಇನ್ನೊಂದು ಲಾಸ್ಟ್ ಒಂದು 5 ಮಿನಿಟ್ಸ್ ಕುದೀತಾ ಇದೆ ಅನ್ನುವಾಗ ಅವಾಗ ಹಾಕಿದರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಪೆಪ್ಪರ್ದು. ಇದಕ್ಕೆ ಅಂತಲ್ಲ, ಯಾವುದಕ್ಕೆ ಆದ್ರೂ. ಮಾಡಿರೋದು ಎಷ್ಟು ತಿಕ್ಕಾಗಿದೆ, ಇದು ತುಂಬ ತಿಕ್ಕಾಗಿದೆ. ಸೊ ನಮಗೆ ನಮ್ಮ ಸೂಪ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪನ ನೆನೆಸ್ಕೋಬೇಕು ಅಥವಾ ಸ್ವಲ್ಪ ಬೇಯಿಸ್ಕೋಬೇಕು ಅಂತ ಹೇಳಿ. ನಾನು ಹಾಕ್ತಾ ಇದ್ದೀನಿ ಇದಕ್ಕೆ. ಈಗ ಇದಕ್ಕೆ ಹಾಕಿದ್ದೀನಿ. ಇದು ತುಂಬ ತಿಕ್ಕಾಗುತ್ತೆ ಬೇಯ್ತಾನೆ. ವೆಜಿಟೇಬಲ್ಸ್ ಬೆಂದಾಗಿದೆ, ಸೊ ಹಾಗಾಗಿ ಲಾಸ್ಟಿಗೆ ಹಾಕೊಂಡಿದ್ದೀನಿ. ಎಷ್ಟು ಥಿಕ್ನೆಸ್ ಇದೆ, ಸೂಪಿಗೆ ಎಷ್ಟು ಬೇಕಷ್ಟು. ಇದಕ್ಕೆ ನಾನು ಕಾರ್ನ್ಫ್ಲೋರ್ ಹಾಕೋದಿಲ್ಲ ಅಥವಾ ಬೇರೆ ಬೇಕಾದರೆ ಸ್ವಲ್ಪ ನೂಡಲ್ಸ್ನ ಇದ್ರೊಳಗಡೆ ಹಾಕೋಬೋದು. ಮಕ್ಕಳೆಲ್ಲ ತಿನ್ನೋದ್ರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಹೊರಗಡೆ ಪೌಡರ್ ಯಾವುದೂ ಹಾಕಲ್ಲ. ಜಸ್ಟ್ ಲೆಮನ್, ಸಾಲ್ಟ್, ಪೆಪ್ಪರ್, ಗಾರ್ನಿಷ್ಗೆ ಅಂತೇಳಿ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ತೀನಿ ಅಷ್ಟೇ. ಏನು ಅರ್ಧ ಅಕ್ಕಿ ಇಟ್ಕೊಂಡಿದ್ದೆ, ಈಗ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಚಿಕ್ಕವನ್ಗಿಂತ ಸುಮಿತ್ ತುಂಬ ಇಷ್ಟಪಡ್ತಾನೆ. ಮಗನಿಗೆ ಈ ಸೂಪ್, ಅಲ್ಲಿದು ಸೂಪ್ ತುಂಬಾ ಇಷ್ಟ. ನೋಡಿ, ವೆಜಿಟೇಬಲ್ಸ್ ಜೊತೆಗೆ ಆ ಅಕ್ಕಿನೂ ಕಾಣಿಸುತ್ತಲ್ಲ, ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಇಟ್ಕೊಂಡಿದ್ದೆ ಮತ್ತು ಸ್ವಲ್ಪ ಗ್ರೈಂಡ್ ಮಾಡೋದು. ರೆಡಿ ಆಗೋದ್ರೊಳಗಡೆ ಸೂಪ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಕೆ ಸಮೇತ ರೆಡಿ ಆಗಿಬಿಡ್ತೀನಿ. ಯಾಕಂದರೆ ವಿಡಿಯೋ ಶೂಟ್ ಮಾಡುವಾಗ ನನ್ನ ಮಗ ಆಟ ಆಡೋಕ್ಕೆ ಹೋಗ್ಬೇಕು ಅಂತೇಳಿ ಭಾರಿ ಹಿಂಸೆ ಕೊಡ್ತಿದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಫಟಾಫಟ್ ಮಾಡ್ತಾ ಇದ್ದೀನಿ. ಇದೂ ಸಮೇತ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಕುದೀತಾ ಇದೆ. ಸೊ ಇದಕ್ಕೆ ಇವಾಗ ಪೆಪ್ಪರ್ ಹಾಕೋಣ. ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಸೂಪ್. ಇವಾಗ ಬಾರ್ಲಿ ಸೂಪ್ ರೆಡಿ ಆಗ್ತಾ ಇದೆ, ಹೆಲ್ದಿ ಸೂಪ್ ರೆಡಿ ಆಗ್ತಾ ಇದೆ. ಆಫ್ ಮಾಡಿದ್ಮೇಲೆ ಲೆಮನ್ ಹಾಕಬೇಕು. ಇವಾಗನೇ ಲೆಮನ್ ಹಾಕೋದು ಆ್ಯಕ್ಚುಲಿ ಒಳ್ಳೇದಲ್ಲ, ಯಾವುದೇ ಐಟಮ್ಸ್ ಆದರೂ ಅಷ್ಟೇ. ಆಫ್ ಮಾಡಿ ನಾವು ಸರ್ವ್ ಮಾಡುವಾಗ ಅಥವಾ ತಿನ್ನುವಾಗ ಯಾವುದನ್ನೇ ಆದರೂ ಆವಾಗ ಲೆಮನ್ ಹಾಕೋಬೇಕು. ಸಾಂಬಾರು ಸೊಪ್ಪು ಹಾಕಿದ್ದು ಆಯಿತು, ಉಪ್ಪು ಹಾಕಿದ್ದು ಆಯಿತು, ಪೆಪ್ಪರ್ ಹಾಕಿದ್ದು ಆಯಿತು, ಮತ್ತು ಏನು ವೆಜಿಟೇಬಲ್ಸ್ ತೋರಿಸಿದೆ ಅದು ಹಾಕಿದ್ರು ಆಯಿತು. ಬಟರ್ ಹಾಕಿದರೆ ಇನ್ನೂ ಒಳ್ಳೆ ಟೇಸ್ಟ್ ಸಿಗುತ್ತೆ. ಮತ್ತು ಬಾರ್ಲಿ ಅಕ್ಕಿನ ಅರ್ಧ ಬೇಯಿಸಿದ್ದನ್ನು ಗ್ರೈಂಡ್ ಮಾಡಿ ಹಾಕಿದ್ದೀನಿ, ಇನ್ನು ಅರ್ಧನ ಹಾಗೆ ಹಾಕಿದ್ದೀನಿ. ನಮಗೆ ಬಾಯಿಗೆ ಚೆನ್ನಾಗಿ ಸಿಕ್ಕುತ್ತಲ್ಲ, ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ ಅಂತ ಹೇಳಿ. ಸೊ ರೆಡಿ ಆಯಿತು. ನನ್ನ ಮಗ ಅರ್ಜೆಂಟ್ ಮಾಡಿಸಿದ್ದಾನೆ, ಯಾಕಂದರೆ ಅವನು ಆಟ ಆಡೋಕ್ಕೆ ಹೋಗ್ಬೇಕು. ಹಾಗಾಗಿ ಸೊ ಸೂಪ್ ರೆಡಿ ಇದೆ. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಥಿಕ್ನೆಸ್ ನೋಡಿ, ನಮಗೆ ಸೂಪ್ ಕನ್ಸಿಸ್ಟೆನ್ಸಿಗೆ ಹೆಂಗೆ ಬೇಕು ಹಾಗೆ ಮಾಡ್ಕೊಂಡಿದ್ದೀನಿ. ಬಾಯಿಗೆಲ್ಲ ವೆಜಿಟೇಬಲ್ಸು, ಅಕ್ಕಿ ಎಲ್ಲ ಸಿಕ್ಕಿದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಇದಕ್ಕೆ ಲೆಮನ್ ಹಾಕಿದರೆ ತುಂಬ ಚೆನ್ನಾಗಿರೋ ಬಾರ್ಲಿ ಅಕ್ಕಿ ಸೂಪ್ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ಲೆಮನ್ ಹಾಕ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ನಾವು ತಿನ್ನುವಾಗ ಹಾಕೊಂಡ್ರೆ ಒಳ್ಳೆಯದು. ಎಲ್ಲ ಮಾಡಿರೋದಕ್ಕೆಲ್ಲದಕ್ಕೂ ಹಾಕೋದಕ್ಕಿಂತ ಸೂಪ್ ಇವಾಗ ರೆಡಿ ಆಯಿತು. ತುಂಬ ಆರೋಗ್ಯಕರವಾದ ಸೂಪ್ ಇದು, ಎಲ್ಲರೂ ಕುಡಿಬೋದು. ಅದಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ, ತುಂಬ ಹೆಲ್ದಿ ಸೂಪ್ ಅಂತ ಹೇಳಿ. ಸೊ ಹಾಗಾಗಿ ಸ್ಟಾಮಿನಾ, ಯಾರಿಗೆ ಸ್ವಲ್ಪ ನಿಶಕ್ತರಾಗ್ತಿರ್ತಾರೆ, ಅವಾಗ ಸುಸ್ತು ಅಂತಿರ್ತಾರಲ್ಲ, ಸೊ ಅವರಿಗೆ ಈ ಸೂಪು ಹೇಳಿ ಮಾಡಿಸ್ದಂಗಿರುತ್ತೆ. ಈಗ ಸೂಪನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಆಗಿದೆ ಸೂಪು. ವೆಜಿಟೇಬಲ್ಸ್ ಜೊತೆ ತಿಂದೀವಿ, ಆ ಅಕ್ಕಿ ತುಂಬ ಚೆನ್ನಾಗಿದೆ. ಹುಳಿ ಖಾರವಾಗಿ, ಉಪ್ಪು ಕರೆಕ್ಟಾಗಿ ಹಾಕಿದ್ದೀನಿ. ಬಾಯಿಗೆ ವೆಜಿಟೇಬಲ್ಸು ಮತ್ತು ಅಕ್ಕಿ ಸಿಗೋದ್ರಿಂದ ಒಂಥರ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮುಖ್ಯವಾಗಿ ಸಪೋರ್ಟ್ ಮಾಡಿ. ಒಂದು ಪ್ರಾಬ್ಲಮ್ ಏನು ಅಂದರೆ, ನನಗೆ ಸಬ್ಸ್ಕ್ರೈಬರ್ಸ್ಗಿಂತ ವ್ಯೂವರ್ಸ್ ಜಾಸ್ತಿ ಇದ್ದಾರೆ. ಸೊ ವ್ಯೂವರ್ಸ್ ಎಷ್ಟು ವ್ಯೂ ಮಾಡ್ತೀರಾ ಅಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ರೀಚ್ ಪಾಯಿಂಟ್ ಫೈನ್ ಚೆನ್ನಾಗಿದೆ. ಆ ರೀಚ್ ಎಷ್ಟಾಗ್ತಿದೆ ಅಷ್ಟೇ ಸಬ್ಸ್ಕ್ರೈಬರ್ಸ್ ಕೂಡ ರೈಸ್ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.